ಅರೇ ನಮ್ದು ಅಮ್ಮಿಗೆ ಚಾ ಬೋಲು. ಈ ಚಡ್ಡಿದು ಉಕ್ಸ್ಕೆ ಇಲ್ಲ, ಅದಕ್ಕೆ ಕಿತ್ತಿ ಹೋಗ್ಬಿಟ್ಟೈತೆ. ಅದನ್ನ ಕೊಟ್ಬಿಟ್ಟೈತೆ ನಮ್ದಿಗೆ ಇಟ್ಕೊಳಕ್ಕೆ. ಈ ಚಡ್ಡಿಗೆ ನೋಡಿದ್ರೆ ಆ ಉದ್ರಿಗೆ ಹೋಗ್ಬಿಟ್ಟೈತೆ. ಆ ಮಂಜು ಅಣ್ಣಗೆ ಏನಾದ್ರು ನಮ್ದು ಚಡ್ಡಿಗೆ ಲೂಸ್ಗೆ ಆಗಿರೋದು ಗೊತ್ತಾಗ್ಬಿಟ್ರೆ ಚಡ್ಡಿ ಬೇಕು ಬೇಕು ಅಂತಾನೆ ಎಳ್ದು ಬಿಟ್ಟೈತೆ ಕೆಳಗಡೆ. ಬಂದ 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 ಕಿಂದರಿಜ. ನಮ್ ಕಿಂದರಿಜೋಗಿ ಮುಂದ್ಗಡೆ ನಿಂತ ಇದ್ದಾನೆ. ಯಾಕೋ ಚಾಯಕ್ಕೆ ಬಗ್ ನೋಡ್ಕೊಂತಾನೆ, ಏನೋ ಮಾಡಿರ್ಕೊಂಡ್ಬಿಟ್ಟವನ. ತಡೆದಕ್ಕೆ ಹೇಳ್ತೀನಿ. ಯೋ ಪಾಸ ಯಾತದಲ್ಲ ಹಂಗೆ ಬಗ್ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಯಾತದನ್ನ ಒಂದ್ ದಿನಕ್ಕೆ ನೋಡಿ ಶೆಡ್ಡಿಗೆ ಯಾತರ ಮಾಡಿರ್ಕೊಂಡೆ ನಾವು. ಎಲ್ಲ ಮಂಜುದಣ್ಣ ನೋಡ್ಬಿಟ್ಟು ಅರೆ ಮಂಜುದಣ್ಣ ಚಾಗೆ ಇಲ್ಲ ಮಂಜುದಣ್ಣ, ಸುಮ್ಮನೆ ಹೊಸ ಸೀಗೆ ತಗೊಂಡು ಬಂದ್ಬಿಟ್ಟಿತ್ತು ಇಲ್ಲ ನಮ್ದಿಗೆ. ಅದು ಹಾಕೊಂಡ್ಬಿಟ್ಟು ಸೀಗೆ ಚೆನ್ನಾಗಿ ಕಾಣಿಸ್ಬಿಟ್ಟೈತ ಅಂತ ನೋಡ್ಕೊಂತಿತ್ತು. ಹೌದಾ, ಹೊಸ ಶೂ ತಕೊಂಡೇನಲ್ಲ. ನಂಗೊಂದು ಮಾತಾಡೋದಿದ್ರೆ ನಾನು ಒಂದ್ ಜೊತೆ ತಕೊಂಡೇವೆ. ಚೆನ್ನಾಗಿ ಕೈ ಇದಾವೆ, ಆದ್ರೂ ಇಲ್ಲಿಂದ ನೀನ್ ಶೂ ನೋಡ್ಕೊಂತಿದ್ದಾರ ಕಾಣ್ತಾ ಇರವಲ್ಲ. ಕೈ ಯಾಕೆ ಹಂಗೆ ಶೆಡ್ಡಿ ಹಿಡ್ಕೊಂಡಿದ್ದೆ, ಕೈ ಬಿಡಲ್ಲ. ಅದು ಮಂಜಿದಣ್ಣ, ಅದು ನಮ್ದಿಗೆ ಕೈ ಸ್ವಲ್ಪ ಈ ಸೆಕೆ ಆಗ್ತೈತೆ ಇಲ್ಲ ಬಿಸಿಲಿಗೆ, ಅದು ಕೈಗೆ ಎಲ್ಲ ಸೆಕೆ ನೀರಿಗೆ ಆಗ್ಬಿಟ್ಟಿತ್ತು. ಚಡ್ಡಿಗೆ ಒರ್ಸ್ಕೊಂಡ್ಬಿಟ್ಟೈತೆ ನಮ್ದಿಗೆ ಕೈಗೆ. ಓ ಶೆಡ್ಡಿ ಒರ್ಸ್ಕೊಂತಿದ್ದ. ಸರಿ ಬಿಡು, ಒಂದ್ಸತಿ ಒರ್ಸ್ಕೊಂಡ್ಮೇಲೆ ಕೈ ಬಿಡ್ಬೇಕು. ಅದೇ ಶೆಡ್ಡಿ ಹಿಡ್ಕೊಂಡೇ ಇರ್ಬೇಕೆ ಸೆಕೆ ನೀರು ಒರ್ಸ್ಕೊಂಬಕ್ಕೆ. ಅರೆ ಈ ಮಂಜಿದು ಅಣ್ಣ ಚಾಗೆ ಹೇಳ್ಬಿಟ್ಟೈತೆ ಇಲ್ಲ ನಮ್ದಿಗೆ ಚಡ್ಡಿಗೆ ಉಕ್ಸ್ಗೆ ಹೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ರೆ ನಮ್ದಿಗೆ ಫುಲ್ಲು ಇಟ್ಕೊಂಡು ಚಡ್ಡಿ ಎಲಿಯೋದು ಅದು ಇದು ಮಾಡ್ಬಿಟ್ಟೈತೆ. ಲೋ ಪಾಸ, ಏನಲ್ಲ ನೀನು ಏನೇನೋ ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ದೆ. ನಾಗವಲ್ಲಿ ಏನೋ ಬಂದವಳೆ ನಿನ್ನ ಮೈ ಮೇಲೆ. ಅವನು ಯಾರು ಮುಂದ್ಗಡೆ ಹಿಂಗೆ ಕಲ್ ನಿಂತಂಗೆ ನಿಂತು ಮಾತಾಡಿಸ್ತಿದ್ದೀನಿ, ಏನೋ ಗೊಣ ಗೊಣ ಅನ್ಕೊಂತಾನೆ. ಅರೆ ಈ ಮಂಜಿದು ಅಣ್ಣ ಯಾಕ ನೀಗ ಹಾಗೆ ಹೇಳ್ಬಿಡೋದೇ ಬೆಸ್ಟು. ಅಪ್ಪಣೆಯನ್ನ ತಿರ್ಗಾ ಗುಣ ಗುಣ ಅನ್ಕೊಂಬಲ್ಲ. ಅದು ಯಾಕದ್ದು ಹೇಳಲ್ಲ, ನೀವು ಜೋರಾಗಿ ಹೇಳಂಗಿದ್ರೆ ಇಲ್ಲ ಹೋಗು, ನೀನು ಹಂಗನ ಮಾಡ್ಕೊಂಡು ನಾನು ಮನೆ ಕಡೆ ಹೋಗ್ತೀನಿ ಅಷ್ಟೇನೆ. ಅರೆ ಮೈ ಮಂಜಿದಣ್ಣ ನಮ್ದಿಗೆ ಹೇಳ್ಬಿಟ್ಟೈತೆ. ರುಕೋ ಅದು ಅರೆ ಮಂಜಿದಣ್ಣ ನಮ್ದಿಗೆ ಚಾಗೆ ಹೇಳ್ಬಿಟ್ಟೈತೆ, ನಿಮ್ದಿಗೆ ಯಾರು ಹೇಳ್ಬಾರ್ದು. ಅದು ಹೇಳ್ಬಾರ್ದು ಅಲ್ಲ ಕಣೋ ಪಾಸ, ಹೇಳ್ಬಾರ್ದು. ನಾನು ಯಾರಿಗೂ ಹೇಳಲ್ಲ, ಬೆಳಗ್ಗೆ ಆಗೋತ್ ನಂದು ಎಲ್ಲಾನ. ಅದು ಯಾಕದ್ದು ಹೇಳಿವಾಗ ಅರೆ ಮಂಜುನಣ್ಣ ಚಾಗೆ ಗೊತ್ತು. ಅರೆ ನಮ್ದು ಅಮ್ಮಿ ಯಾವ್ದೋ ಚಡ್ಡಿಗೆ ಒಗ್ದ್ಬಿಟ್ಟು ಇಟ್ಬಿಟ್ಟಿತ್ತು. ಈಗ ಸಾನಾಗೆ ಮಾಡ್ಕೊಂಡು ಬಂದೇ ಇಲ್ಲ. ಆಗ ಹೊಸ ಚಡ್ಡಿಗೆ ಕೊಟ್ಬಿಟ್ಟು ಆ ಚಡ್ಡಿದು ಒಳಗೆ ನೋಡ್ಬಿಟ್ರೆ ಉಕ್ಸಿಗೆ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಅರೆ ಇಟ್ಕೊಂಡು ಎಂಡಿ ಎಜ್ಜೆಗೆ ಇಟ್ಬಿಟ್ರೆ ಕೆಳಗಡೆ ಕೈ ಅಂತ ಬಿದ್ದೋಗ್ಬಿಟ್ಟೈತೆ ಮಂಜುನಣ್ಣ. ಅದಕ್ಕೆ ನಮ್ದಿಗೆ ಕೈದು ಒಳಗಡೆ ನಮ್ದು ಚಡ್ಡಿಗೆ ಇಟ್ಕೊಂಡ್ಬಿಟ್ಟೈತೆ. ಇದು ವಿಷಯ ನನ್ನ ಮಗನೇ. ಅದನ್ನ ಹೇಳೋದ್ ಬಿಟ್ಟು ಸೆಕೆ ನೀರು ಬತ್ತೈತೆ, ಶೆಡ್ಡಿ ಒರೆಸ್ಕೊಂತಾ ಇದ್ದೀನಿ ಅಂತ ನನ್ನ ಮುಂದೆ ನಾಟಕ ಆಡ್ತೀಯ ಬಡವ ರಾಸ್ಕಲ್. ಅರೆ ನಿಮ್ದಿಗೆ ಗೊತ್ತಾಗ್ಬಿಟ್ರೆ ನಿಮ್ದಿಗೆ ಬೇಕು ಅಂದ್ಬಿಟ್ಟು ನಮ್ದಿಗೆ ಚಡ್ಡಿಗೆ ಹೇಳ್ಬಿಡ್ತೈತೆ ಇಲ್ಲ, ಅದಕ್ಕೆ ಹಂಗೆ ಫುಲ್ಗೆ ಹೇಳ್ಬಿಟ್ಟು ನಮ್ದು. ನಾನೇ ಕಣಿ ಶೆಡ್ಡಿ ಎಳೆಯೋಣ, ಗಲೀಜು ನಾನೇನು ಎಳೆಯಲ್ಲ. ಬಿಜ್ಜಾಗಿ ಇಡ್ಕೊಳಪ್ಪ ನೀನು ಆಮೇಕಿಂದಾನ ಒಪ್ಪಿದನು ಬಿಟ್ಟು ಆಮೇಕಿಂದಾನ. ಅದು ಸರಿ ನೋ ಪಾಸ, ಇವತ್ತು ಬಾನ ಆಂಟಿ ಏನು ಅಡುಗೆ ಮಾಡಿತ್ತು? ಬಿರಿಯಾನಿಯನ್ನು ಮಾಡಿತ್ತೆ. ಅರೆ ಬಿರಿಯಾನಿಗೆಲ್ಲ ಚಾಗೆ ಎಲ್ಲ ಮುಂದಿನ ಟಮಾಟೋದು ಭಾಗ್ಯ ಮಾಡಿತ್ತು ನಮ್ದಿಗೆ ಅಮ್ಮಿ. ನಮ್ದಿಗೆ ಹೇಳ್ಬಿಟ್ಟೈತೆ ಈಗ ಒಂದು ವಾರದಿಂದ. ಅರೆ ಅಮ್ಮಿ ಬಿರಿಯಾನಿಗೆ ಮಾಡಿ ಯಾವ್ದು ದಿನಾಗಿ ಆಗ್ಬಿಟ್ಟಿಲ್ಲ, ಒಂದ್ಸಲಿ ಬಿರಿಯಾನಿಗೆ ಮಾಡಿಬಿಡಿ ಅಂತ. ನಮ್ದಿಗೆ ಬಿರಿಯಾನಿ ಅಂತ ಅಂದ್ರೆ ನಮ್ದಿಗೆ ಅಮ್ಮಿ ಚಪ್ಪಲ್ಸೆ ಮಾಡ್ತಿ ಸುವರ್ಕೆ ಬಚ್ಚೆ ಅಂತ ಹೇಳ್ಬಿಟ್ಟು ನಮ್ದಿಗೆ ಬೈದ್ ಬಿಟ್ಟೈತೆ ಮುಂದಿನ. ಅದಕ್ಕೆ ನಮ್ದಿಗೆ ತಿರ್ಗಾ ಕೇಳಕ್ಕೆ ಹೋಗಿಲ್ಲ. ಹೌದಾ, ಮತ್ತೆ ಬಾಳ ಸುಮ್ಕಿರಲ್ಲ ನೀನೊಬ್ಬ ಕಣಪ್ಪ. ಹಾಗಾಗ್ಲ ನಾನು ಬಾಳ ತಿನ್ಬಾರದು, ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ನಾನ್ ನೋಡು ಎಂತದಪ್ಪ ಯುಗಾದಿ ಹಬ್ಬದ ಖರೀದಿನ ತಿಂದಿರೋದು, ಇನ್ನ ನಾನೇನ್ ನಮ್ಮ ಮನೆ ಕೇಳಕ್ ಹೋಗಿಲ್ಲಪ್ಪ. ಜಾಸ್ತಿ ತಿನ್ಬಲ್ಲ. ನಂಗೇನು ಬಾಡು ಅಂತಂದ್ರೆ ಅಷ್ಟೊಂದೇನು ಇಷ್ಟ ಇಲ್ಲ. ನಿಮ್ಮ ಮನೆಗೇನ ಮಾಡಿಬಿಡಿದ್ರೆ ಅಂತಾನೆ ಕೇಳ್ದೆ ಅಷ್ಟೇನ. ನನಗೇನು ತಿನ್ಬೇಕು ಅಂತ ಏನು ಅನ್ಸಿಲ್ಲ. ಮಂಜುನಣ್ಣ ಬಿಲಾಲ ಇನ್ನೇನಪ್ಪ ಬ್ಯಾಸ್ಕರದ ಕೊಟ್ಟಿದಾರಲ್ಲ, ಯಾವ್ದು ಊರ್ಗೆ ಪರ್ಗೆ ಹೋಗಲ್ವ ನೀನು? ಅರೆ ನೈ ಮಂಜುನಣ್ಣ ನಮ್ದಿಗೆ ಚಾಗೆ ಊರ್ಗೆ ಹೋಗೋದಿಲ್ಲ. ಅರೆ ನಮ್ದಿಗೆ ಊರ್ದು ಅಲ್ಗೆ ಎಲ್ಲ
ಚೆನ್ನಾಗೇ ಇಲ್ಲ. ಅದು ಎಲ್ಲ ದೂರಾಗಿ ಐತೆಲ್ಲ, ನಮ್ದಿಗೆ ಇಲ್ಲಿಂದ ಹೋಗಕ್ಕೆ ನಮ್ದಿಗೆ ಇಷ್ಟ ಆಗೇ ಇಲ್ಲ ಮಂಜುನಣ್ಣ. ನಮ್ದಿಗೆ ಅತ್ತೆ ಎಲ್ಲ ನಮ್ದಿಗೆ ಕರ್ದ್ಬಿಟ್ಟೈತೆ, ಬಾರೆ ಆರೆ ಪಾಸ ನಮ್ದಿಗೆ ಊರಿಗೆ ರಜಾಗೆ ಕೊಟ್ಟೈತೆ ಇಲ್ಲ ಅಂದ್ಬಿಟ್ಟು ನಮ್ದಿಗೆ ಹೋಗಕ್ಕೆ ಇಷ್ಟ ಇಲ್ಲ ಮಂಜುನಣ್ಣ. ಇವನೇ ಆರಲ್ಲ, ನಮ್ಮನ್ನ ಸದ್ಯಕ್ಕೆ ಯಾರನ್ನ ಕರೆದ್ರೆ ಸಾಕಪ್ಪ ಹೋಗೋಣ ಅಂತ ಮೇಲೆ ಇದ್ದೀವಿ, ಇವನಮ್ಮ ಕರೆದ್ರು ಹೋಗಕ್ಕೆ ಇಷ್ಟ ಇಲ್ವಂತೆ. ಹೇಳೋ ಪಾಸ, ಅರೆ ನಿಮ್ದಿಗೆ ಯಾವ್ದು ಊರಿಗೆ ಹೋಗೋದಿಲ್ಲ ಮಂಜುನಣ್ಣ? ಇಲ್ಲಪ್ಪ, ನಾ ಯಾವ ಊರ್ಗೆ ಹೋಗ್ಲಿ ಸದ್ಯಕ್ಕ, ನಮ್ಮೂರ್ ಬಿಟ್ಟು ನಾನು ಎಲ್ಗೂ ಹೋಗಲ್ಲಪ್ಪ. ದೊಡ್ಡನಾದ್ಮೇಲೆ ಅಷ್ಟೇನ, ನಾನು ನಮ್ಮೂರಾಗೆ ಇರ್ಬೇಕು, ಬೇರೆ ಯಾವ ಊರ್ಗು ಹೋಗಲ್ಲ ನಾನು. ಅರೆ ಮಂಜುನಣ್ಣ, ಈಗ ಬ್ಯಾಸ್ಗೆದು ರಜಾಗೆ ಕೊಟ್ಬಿಟ್ಟಿರ್ತಾರೆ ಇಲ್ಲ, ಈ ತರಂಗಣ್ಣಗೆ ತಿರ್ಗಾ ಊರಿಗೆ ಕರ್ಸ್ಬಿಡಿ. ನಾನು ಮೊನ್ನೆ ದಿನ ಅದು ಎಂತದ ವಿಡಿಯೋ ಕಾಲ ಎಂತದ ಮಾಡಿದ್ದ ಕಣ ಫೋನ್ಗೆ, ಅವಾಗ ಮುಂದೆ ಈ ಬ್ಯಾಸ್ಗೆ ಕೊಟ್ಟವ್ರು ಬಾರಲ್ಲ ಚರಣ ಅಂತ ಅಂದಿದ್ಕೆ ಅವನ್ಗೆ ಇವಾಗ ಕೊಡಲ್ವೇಂತಿ. ನಮ್ಮೂರ್ನ ಕೊಟ್ಟಂಗೆ ಅವ್ರು ಅಮೇರಿಕಾ ಅಲ್ವೇ, ಅಮೇರಿಕದಾಗೆಲ್ಲ ಕೊಡಲ್ವೇಂತಿ ಬ್ಯಾಸ್ಗೆ ರಜೆ, ಅದು ಇದೂನು ಅದು ಆಟ ಆಡ್ತಾರೆ ರಜಾ ಕೊಡ್ತಾರೆ ಅಂತೆ ಬಂದಿದ್ನಲ್ಲ. ಅಂತ ಟೈಮ್ನಾಗ ಏನ್ತಿ ರಜಾ ಕೊಡೋದು, ಅವನಿಗೆ ಪರೀಕ್ಷೆ ನಡೆಯೋದು ಈಗ ನಮಗೆ ನಡೀತಾವಲ್ಲ ಹಂಗಲ್ವೇಂತೆ, ಅವನಿಗೆ ಬೇರೆ ದಿನ ನಿಂತು ನಡೆಯೋದು. ಈಗ ಅವನಿಗೆ ಸ್ಕೂಲ್ ಐತಂತೆ, ಸ್ಕೂಲ್ಗೆ ಹೋಗ್ಬೇಕಂತೆ, ನಮ್ಮಂಗೆ ರಜಾ ಕೊಟ್ಟಿಲ್ವಂತೆ ಹಂಗಂತ ಅಂದ. ಮುಂದಿನ ಸತಿ ರಜಾ ಕೊಟ್ಟಾಗ ಬರ್ತೀನಿ ಕಣ ಮುಂದೆ ಅಂತಾನೆ ಅಂದ. ಈ ಸತ್ಯ ಮಂಜುನಣ್ಣ, ಹಂಗಂದ್ರೆ ತರಂಗಣ್ಣಗೆ ಈಗ ಸ್ಕೂಲ್ಗೆ ನೈತೈತೆ. ಅರೆ ಅಲ್ಲ, ಅರೆ ಅವ್ರದಿಗೆ ರಜಾಗೆ ಕೊಡ್ದಂಗೆ ಬರೀ ಸ್ಕೂಲ್ಗೆನೆ ನಡೀತಿರ್ತೈತೆ ಇಲ್ಲ. ಅರೆ ನಮ್ದಿಗೆ ಬೆಸ್ಟ್ ಮಂಜುನಣ್ಣ, ಹೆಂಗೆ ಪರೀಕ್ಷೆಗೆ ಆಗ್ಬಿಟ್ಮೇಲೆ 2 ತಿಂಗಳು ಬ್ಯಾಸ್ಗೆದು ರಜಾಗೆ ಅಂತ ಕೊಟ್ಬಿಡ್ತಾರೆ, ನಮ್ದಿಗೆ ಅವಾಗ ಆಟ ಆಡ್ಕೊಂಡು ಇದ್ದು ಬಿಡ್ಬೋದು. ಯಾವ ಕಣಪಾಸ, ನಾನು ಅದನ್ನೇ ಹೇಳಿದೆ, ನಿಂಗೆ ಏನಲ್ಲ ನೀನು ಚಾಣ ಹಿಂಗ್ ಗೊತ್ತಾ, ನಿಮ್ ಸ್ಕೂಲ್ನವ್ರೆ ಸರಿ ನೋಡು, 1-2 ತಿಂಗಳು ರಜಾನು ಕೊಡ್ದಂಗೆ ಪಾಠ ಮಾಡ್ತಾನೆ ಇರ್ತಾರೆ ಅಂತ ನಾನು ಹೇಳಿದ್ದೀನಿ. ಆಮೇಕಿಂದನ ನೀನು ಜೋಶ್ನಾಗೆ ಕೈಯ ಚಡ್ಡಿ ಬಿಟ್ಟು ಮ್ಯಾಚ್ ಎತ್ಬಿಟ್ಟಿದ್ದ, ಚಡ್ಡಾಲೆ ಒಂದು ರೋಟೆ ಕೆಳಕ್ ಹೋಗ್ತಾ ಐತೆ. ನಾನು ಕಣ್ಣಾಗಕ್ಕಿಂತ ಮುಂಚೆ ನೀನ್ ಚಡ್ಡಿ ಹಿಡ್ಕೊಂಡು ಮ್ಯಾಚ್ ಆಡ್ಕೊಳಪ್ಪ ಫಸ್ಟ್ ಸ್ವಾಮಿ. ಅರೆ ಮಂಜುನಣ್ಣ, ನಮ್ದಿಗೆ ಮರ್ತೋಗ್ಬಿಟ್ಟು. ಅರೆ ತರಂಗಣ್ಣಗೆ ಬಗ್ಗೆ ಮಾತಾಡ್ಬಿಟ್ಟು ಇಲ್ಲ, ಅರೆ ನಮ್ದಿಗೆ ಹಂಗೆ ಮರ್ತೋಗ್ಬಿಟ್ಟು ಕೈಗೆ ಮ್ಯಾಚ್ ಎತ್ಬಿಟ್ಟು. ಆಮೇಲೆ ಅಂತ ನೀವೇ ಫಸ್ಟ್ ಮಾನಾಟಕ್ಕೆ ಹೋಗಿ ಒಂದು ಹುಕ್ಸೋ ಇಲ್ಲ ಪಿನ್ನ ಹಾಕ್ಯಂಬರಪ್ಪ ಫಸ್ಟ್. ಇನ್ನ ವ್ಯವಸ್ಥೆ ನೋಡ್ಬೇಕು, ದರ್ಶನ ಮಾಡ್ಬೇಕು ಇನ್ನ. ಅರೆ ನೈ ಮಂಜುನಣ್ಣ, ಈಗ ಏನಾದ್ರು ನಮ್ದು ಅಮ್ಮಿ ಹತ್ರ ಹೋಗ್ಬಿಟ್ಟು ಅರೆ ಅಮ್ಮಿ ಉಕ್ಸ್ಗೆ ಕಿತ್ತೋಗ್ಬಿಟ್ಟೈತೆ ಅಂತ ಅಂದ್ರೆ, ಅರೆ ಬೆಳಗ್ಗೆ ಚಡ್ಡಿಗೆ ಇಕ್ಕಂದಾಗ ಉಕ್ಸ್ಗೆ ಇತ್ತು, ಈಗ ಇಲ್ಲ ಅಂತ ಅಂದ್ರೆ ನೀನೇ ಏನೋ ಮಾಡ್ಕೊಂಡಿದ್ಯಾ ಸುವರ್ಕೆ ಬಚ್ಚೆ ಅಂದ್ಬಿಟ್ಟು ನಮಗೆ ಚಪ್ಪಲ್ಗೆ ತಗೊಂಡು ಓದ್ಬಿಟ್ಟೈತೆ ನಮ್ದು ಅಮ್ಮಿ.